ಖಾರ ತಿನ್ನುವವರಿಗೆ ನಿಜವಾಗ್ಲೂ ನಾವೇನು ಹೇಳ್ತೀವಿ ಗೊತ್ತಾ, ತುಂಬ ತಾಳ್ಮೆ ಕಡಿಮೆ ಅಂತ, ತುಂಬ ಒರಟು ಜನ ಅಂತ ಹೇಳ್ತೇವೆ. ಆದರೆ ನಿಮಗೆ ಗೊತ್ತಿಲ್ಲ, ಖಾರ ತಿನ್ನುವವರು ಒರಟು ಅಲ್ಲ, ನಿಜವಾಗ್ಲೂ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್. ಅವ್ರನ್ನ ಕೆದಗಿಸ್ಬಾರ್ದಷ್ಟೇ, ಜಿಗಣೆ ಥರ ಇಟ್ಕೊಬಿಡ್ತಾರೆ. ಎಲ್ಲಾದರೂ ಸರಿ, ಯಾರಿಗಾದರೂ ಸರಿ ಯುದ್ಧಕ್ಕೆ ನಿಂತ್ಕೊಬಿಡ್ತಾರೆ. ಸಾಮಾನ್ಯವಾಗಿ ಕೋಪ ಜಾಸ್ತಿ ಖಾರ ತಿನ್ನತಕ್ಕಂಥವ್ರಿಗೆ, ನೇರ ನುಡಿ, ದಿಟ್ಟವಾದಂಥ ನಿರ್ಧಾರಗಳು, ಆದರೆ ಆತುರದ ಬುದ್ಧಿ ಆಗಿಬಿಡಬೇಕು ಅನ್ನತಕ್ಕಂಥದ್ದು. ಕೋಪದಿಂದ ನಾವು ಯಾವಾಗಲೂ ಹೇಳ್ತಿರ್ತೇವೆ, ಈ ಕೋಪದಿಂದ ಆಡಿದ ಮಾತು, ಈ ಒಂದು ಒಡೆದ ಮುತ್ತು, ಈ ಒಡೆದ ಕನ್ನಡಿ ಮತ್ತು ಒಂದಾಗ್ಲಿಕ್ಕೆ ಆಗೋದೇ ಇಲ್ಲ ಅನ್ನತಕ್ಕಂಥದ್ದು ಹೇಳ್ತಿರ್ತೀವಲ್ಲ, ಈ ಕೋಪಿಷ್ಟ್ರ ಹತ್ರ ನಿಭಾಯಿಸೋದು ಭಾರಿ ಕಷ್ಟ. ಖಾರ ತಿನ್ನೋರು ಹಾಗೆ. ಆದರೆ ನಿಜವಾಗ್ಲೂ ಹೇಳ್ತೇನೆ, ಅವರು ನಿಯತ್ತಿಗೆ, ಸ್ವಾಭಿಮಾನಕ್ಕೆ, ನೇರವಂತಿಕೆಗೆ, ನೇರವಾದಂಥ ವ್ಯಕ್ತಿತ್ವ. ಯು ಆರ್ ಜಸ್ಟ್ ಈಕ್ವಲ್ ಟು ದ್ಯಾಟ್. ನಾವೇನು ಹೇಳ್ತೀವಿ, ಸಮಾನಾಂತರ ಅಂತ ಏನಾದರೂ, ಇದಕ್ಕೆ ಸಮ ಅನ್ನೋ ಒಂದು ವ್ಯಕ್ತಿತ್ವ ಯಾವುದಿದೆ ಅನ್ನತಕ್ಕಂಥದ್ದು ಸಮಕಾಲೀನರು ಅಂತ ಹೇಳ್ತಿರ್ತೇವಲ್ಲ, ನೇರವಂತಿಕೆಗೆ ಸಮಕಾಲೀನ ಅಂತ ಹೇಳಿದ್ರೇ ಖಾರ ತಿನ್ನತಕ್ಕಂಥ ವ್ಯಕ್ತಿತ್ವ. ತುಂಬ ತಡ್ಕೋತೀರಾ, ಎಷ್ಟು ಭಾರವನ್ನು ಎಷ್ಟು ನೋವನ್ನು ಬೇಕಾದರೂ ತಡ್ಕೋತೀರಾ. ಬಟ್ ಎಕ್ಸ್ಪ್ಲಾಯ್ಟ್ ಆಗಿಬಿಟ್ರಿ ಅಂದರೆ ಅವನು ಎಷ್ಟು ದೊಡ್ಡ ವ್ಯಕ್ತಿಯಾದರೂ, ತಂದೆಯಾದರೂ ಒಂದೇ ಮಾತು, ಮಗನಾದರೂ ಒಂದೇ ಮಾತು, ಗಂಡನಾದರೂ ಒಂದೇ ಮಾತು, ಹೆಂಡತಿಯಾದರೂ ಒಂದೇ ಮಾತು. ದಟ್ ಈಸ್ ಯುವರ್ ಪ್ರಾಬ್ಲಮ್. ಯಾರಿಗೂ ಸೋಲಲ್ಲ ನೀವು. ನಾನು ಮಾಡಿದ್ದೇ ಸರಿ, ಆನೆ ನಡೆದಿದ್ದೇ ದಾರಿ ಅಂತ ಹೇಳ್ತೀವಲ್ಲ, ಅಂಥದ್ದೊಂದು ವ್ಯಕ್ತಿತ್ವ. ನಿಜವಾಗಲೂ ನೀವೆಲ್ಲಿರ್ಬೇಕು ಗೊತ್ತಾ, ಖಾರ ತಿನ್ನತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ನಾವು ಹೇಳೋದು, ದೇ ಶುಡ್ ವರ್ಕ್ ಎಟ್ ಅಡ್ಮಿನಿಸ್ಟ್ರೇಷನ್. ಒಳ್ಳೆ ಅಡ್ಮಿನಿಸ್ಟ್ರೇಟರ್ ನೀವು. ತೆಗೆದುಕೊಳ್ಳೋ ನಿರ್ಧಾರಗಳು ಅದ್ಭುತವಾದಂಥ ಪರಿಣಾಮವನ್ನು ತೋರಿಸ್ಕೊಡುತ್ತೆ. ಮಿಲಿಟ್ರಿಯಲ್ಲಿ ಕೆಲಸ ಮಾಡ್ತಿದ್ರೆ, ಡಿಫೆನ್ಸ್ ಸಿಸ್ಟಮ್ನಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರೆ, ಅತಿ ಮುಖ್ಯವಾಗಿ ಸ್ಪೋರ್ಟ್ಸ್ ಪರ್ಸನ್ಗಳಾಗಿ, ಬಾಕ್ಸರ್ಗಳಾಗಿ, ಕುಸ್ತಿ ಪ್ಲೇಯರ್ಗಳಾಗಿ ಏನಾದರೂ ಕೆಲಸ ಮಾಡುವಂಥ ಒಂದು ಸನ್ನಿವೇಶಗಳನ್ನು ನೀವು ಸೃಷ್ಟಿ ಮಾಡ್ಕೊಬಿಟ್ರಿ ಅಂತ ಇಟ್ಕೊಳ್ಳಿ, ಯು ಆರ್ ಆ್ಯನ್ ಅಮೇಝಿಂಗ್ ಪರ್ಸನ್. ಎಷ್ಟು ದೂರಕ್ಕೆ ಬೇಕಾದರೂ ನಡೆಯಬಲ್ಲಿರಿ. ನಿಮ್ಮ ಅತ್ಯಂತ ದೊಡ್ಡ ದೌರ್ಬಲ್ಯ ಏನು ಗೊತ್ತಾ, ಮಾತು ಕೊಟ್ಟು ಸಿಕ್ಕಾಕೊಬಿಡ್ತೀರ ಖಾರ ತಿನ್ನೋರು. ಎಸ್, ನಾನು ಮಾಡ್ತೇನೆ, ನಾನು ಇರ್ತೇನೆ ನಿನ್ನ ಜೊತೆ ಅಂತ. ಅದು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಅವನು ಒಳ್ಳೆಯವನ ಕೆಟ್ಟವನ ಅನ್ನತಕ್ಕಂಥದ್ದು ಯೋಚನೆ ಮಾಡೋದಿಲ್ಲ. ಎಸ್, ಐ ಹ್ಯಾವ್ ಗಿವನ್ ಎ ವರ್ಡ್. ಕೆಲವರು ಇರ್ತಾರೆ ನೋಡಿ, ನಾವು ಹೇಳ್ತಿರ್ತೇವೆ, ಏನೋ ಯಾಕೋ ಬೇಕಿತ್ತು ಅಂಥ ವ್ಯಕ್ತಿ ಜೊತೆ ಅಂದರೆ, ಇಲ್ಲ ನಾನು ಮಾತು ಕೊಟ್ಬಿಟ್ಟಿದ್ದಾನೆ, ನಾನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ದುರ್ಯೋಧನ ಅಂಥದ್ರಲ್ಲಿ ನೀವು ಬೇಕಾದ್ರೆ ಗಮನಿಸಿ ನೋಡಿ, ಮಹಾಭಾರತದಲ್ಲಿ ದುರ್ಯೋಧನನ ಪಾತ್ರ, ಇಲ್ಲ ನನಗದು ಬೇಕು ಅಷ್ಟೇ, ನಾನು ಹೇಳಿಬಿಟ್ಟಿದ್ದೇನೆ, ಕರ್ಣನಿಗೆ ಸಾಮ್ರಾಜ್ಯ ಒಂದು ಕೊಡಬೇಕು, ರಾಜ್ಯ ಕೊಡಬೇಕು, ಪಟ್ಟ ಕಟ್ಟಿಸ್ಬೇಕು, ಅವನ ನನ್ನ ಆತ್ಮೀಯ ಸ್ನೇಹಿತ ಕೊನೆವರೆಗೂ ಉಳಿಸ್ಕೋತಾರೆ ನೋಡಿ. ಅವನ ರೀತಿಯ ಕರ್ಣ ಕೂಡ ನಿಂತ್ಕೊಬಿಡ್ತಾನೆ ಅವನ ಜೊತೆಯಲ್ಲೇ. ಸೊ ಖಾರ ತಿನ್ನತಕ್ಕಂಥ ವ್ಯಕ್ತಿಗಳ ಒಂದು ಬಲವೇ ಇದು. ಬಟ್ ಅದನ್ನು ದುರ್ಬಲವಾಗಿ ಕೆಲವರು ಬಳಸ್ಕೊಳ್ತಕ್ಕಂಥದ್ದು ಆಗುತ್ತೆ ನೋಡಿ. ಮಹಾಭಾರತದಲ್ಲಿ ಶಕುನಿ, ಆ ಹುಳಿ ತಿನ್ನತಕ್ಕಂಥ ಮನುಷ್ಯ, ಇವನನ್ನು ಯಾವ ರೀತಿ ಬಳಸ್ಕೊಬಿಡ್ತಾನೆ ಅನ್ನತಕ್ಕಂಥದ್ದು ಸರ್ವನಾಶ. ಯಾರು ಒಬ್ಬರೇ ಒಬ್ಬ ವ್ಯಕ್ತಿ ಇಲ್ಲದ ಹಾಗೆ ಸರ್ವನಾಶ, ಇಡೀ ಕೌರವ ಕುಲವನ್ನೇ ಸರ್ವನಾಶ ಮಾಡಿಸ್ಬಿಡ್ತಾನೆ. ಸೊ ಅಂಥದ್ರ ಒಂದು ಮಟ್ಟಕ್ಕಾಗ್ಬಿಡುತ್ತೆ. ಯಾಕಂದರೆ ಕೋಪಿಷ್ಠರು ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಿರ್ತವೆ, ಗಂಡಿಗೆ ಆತುರ ಇರಬಾರ್ದು, ಹೆಣ್ಣಿಗೆ ಕೋಪ ಬರಬಾರ್ದು ಅಂತ ಹೇಳ್ತವೆ. ಆ ಕೋಪದಿಂದ ತೆಗೆದುಕೊಂಡ ನಿರ್ಧಾರಗಳು ಸರ್ವನಾಶ ಮಾಡ್ತಕ್ಕಂಥದ್ದು ಖಾರದ ಒಂದು ದುರ್ಬಲತೆ ಇದು. ಅದಷ್ಟೇ ಅಲ್ಲ, ನಿಮಗೆ ಇನ್ನೊಂದಿದೆ, ನೆನಪಿಟ್ಕೊಳ್ಳಿ. ಇಫ್ ಯು ಆರ್ ಟಾರ್ಗೆಟೆಡ್, ನಾನು ಇದನ್ನು ಮಾಡಲೇಬೇಕು ಅಂತ ನಿಂತ್ಕೊಬಿಟ್ರಿ ಅಂದರೆ ನೀವು ಹಿಂದಕ್ಕೆ ಬರೋಲ್ಲ. ಅದೊಂದು ಶಕ್ತಿ ನೆನಪಿಟ್ಟುಕೊಳ್ಳಿ. ಅಲೆಕ್ಸಾಂಡರ್, ನೀವು ನಂಬೋದಿಲ್ಲ, ತಾನು ಒಮ್ಮೆ ನಿರ್ಧಾರ ತೆಗೆದುಕೊಂಡ ಮೇಲೆ ಸಾವಿರಾರು ಲಕ್ಷಾಂತರ ಜನ ಸೈನಿಕರು ಸಾಯ್ತಿದ್ರು ಕೂಡ, ತಾನು ಸಾಯುವ ಪರಿಸ್ಥಿತಿಗೆ ಬಂದಿದ್ದರೂ ಕೂಡ, ಇಲ್ಲ ನನಗದೆಲ್ಲ ಗೊತ್ತಿಲ್ಲ, ನಾನು ಮಾಡಬಲ್ಲೆ ಅಂತ. ನೀವು ಇನ್ನೂ ಒಂದು ಚರಿತ್ರೆಯ ಒಂದು ಬಹುದೊಡ್ಡ ಯುದ್ಧ ಪ್ರೇಮಿಯನ್ನು ನೀವು ನೆನಪಿಸ್ಕೊಡ್ತೇನೆ ನಾನು ನಿಮಗೆ. ಬಾಜಿರಾವ್ ಬಹುದೊಡ್ಡ ಸೇನಾಪತಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಸರಿಸುಮಾರು 42ರಿಂದ 46 ಮಹಾಯುದ್ಧಗಳನ್ನು ಗೆದ್ದಿರ್ತಕ್ಕಂಥ ಒಂದೇ ಒಂದು ಯುದ್ಧ ಸೋಲಿಲ್ಲ. ಆತ ಒಮ್ಮೆ ನಿರ್ಧಾರ ತಗೋಬಿಟ್ಟ ಅಂದರೆ ಹಿಂದಕ್ಕೆ ಬಂದಂಥ ಇತಿಹಾಸವೇ ಇಲ್ಲ. ಆತನ ಪ್ರಿಯವಾದ ಇಷ್ಟವಾದ ಊಟ ಅಂದರೆ ಖಾರದ ಊಟವೇ. ಅದಕ್ಕೆ ಖಾರವನ್ನು ತಿನ್ನತಕ್ಕಂಥವರನ್ನು ನಾವು ಯೋಧರು ಅಂತ ಹೇಳ್ತೇವೆ. ನಿಮ್ಮಲ್ಲಿ ಆ ಯೋಧರ ಗುಣ ಜಾಸ್ತಿ, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ದೇಶಕ್ಕೂ ಕುಟುಂಬಕ್ಕೂ ನಿಮಗೂ ಕೂಡ ಒಳ್ಳೆಯ ಉಪಯೋಗ ಆಗುತ್ತೆ. ಅದನ್ನು ಯುದ್ಧಕ್ಕೆ ಬಳಸ್ಕೋಬೇಡಿ, ಪರ್ಸ್ನಲ್ ರಿವೆಂಜ್ಗೆ ಹೋಗಬೇಡಿ.
ಇಲ್ಲ ಅಂದರೆ ನಿಮಗೆ ನೀವೇ ಸರ್ವನಾಶ ಮಾಡ್ಕೊಬಿಡ್ತೀರಿ. ವೆರಿ ವೆರಿ ಕೇರ್ಫುಲ್. ಜಾಗ್ರತೆ. ಒಳ್ಳೆಯದಾಗಲಿ.